ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಹೊಸ ಡಿಸೈನ್ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಅದಕ್ಕೆ ಏನೇನು ಮೆಟೀರಿಯಲ್ ಬೇಕು ಆಲ್ರೆಡಿ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಬ್ಯಾಂಗಲ್, ಸಿಲ್ಕ್ ಥ್ರೆಡ್, ಕಟರ್, ಗಮ್, ಹಾಗೆ ಡೈಮಂಡ್ ಶೇಪ್ ಗ್ರೀನ್ ಕಲರ್ ಕುಂದನ್, 3mm ಶೇಪ್ ಕುಂದನ್, ಹಾಗೆ ಸ್ಕ್ವೇರ್ ಶೇಪ್ ಕುಂದನ್, ಸಿಲ್ಕ್ ಥ್ರೆಡ್. ಇಲ್ಲಿ ನಾನು 6 ಕಟ್ ಬ್ಯಾಂಗಲ್ ಯೂಸ್ ಮಾಡ್ತಾ ಇರೋದ್ರಿಂದ 18ರಿಂದ 20 ಎಳೆ ತೊಗೊತಾ ಇದ್ದೀನಿ. ಅದನ್ನು ಬ್ಯಾಂಗಲ್ಗೆ ಪೇಸ್ಟ್ ಮಾಡಿ ಅದನ್ನ ಡ್ರೈ ಆಗೋಕೆ ಬಿಟ್ಟು ಈಗ ರ್ಯಾಪ್ ಮಾಡೋಣ. ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ನಾನು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಯಾವ್ಯಾವ ಬ್ಯಾಂಗಲ್ಸ್ಗೆ ಎಷ್ಟೆಷ್ಟು ಎಳೆ ತೊಗೋಬೇಕು, ಹೇಗೆ ರ್ಯಾಪ್ ಮಾಡಬೇಕು ಅಂತ ಟ್ಯುಟೋರಿಯಲ್ ಕ್ಲಾಸ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಒಂದ್ಸಲ. ಹಾಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ರ್ಯಾಪಿಂಗ್ ಮುಗಿದಿದೆ. ಈ ಬ್ಯಾಂಗಲ್ ಡಿಸೈನ್ಗೆ 2 ಬ್ಯಾಂಗಲ್ ಬೇಕಾಗುತ್ತೆ. 6 ಕಟ್ ಬ್ಯಾಂಗಲ್ಲು, ನೀವು 4 ಕಟ್ ಬ್ಯಾಂಗಲ್ ಕೂಡ ಯೂಸ್ ಮಾಡ್ಕೋಬೋದು. ಈ ಬ್ಯಾಂಗಲ್ಗೆ ನಾನು 4 ಸೈಡ್ ಡಿಸೈನ್ ಮಾಡ್ತಾ ಇರೋದ್ರಿಂದ ಅದೇ ಬ್ಯಾಂಗಲಿಂದು ಸರ್ಕಲ್ ಹಾಕ್ಬಿಟ್ಟು 4 ಸೈಡು ಈಕ್ವಲ್ ಪಾರ್ಟ್ ಮಾಡಿದ್ದೀನಿ. ಸೊ ನಮಗೆ ಈಕ್ವಲ್ಲಾಗಿ ಡಿಸೈನ್ ಬರಲಿ ಅಂತ. ಈಗ ಈಕ್ವಲ್ ಪಾರ್ಟ್ಗೆ ಗಮ್ ಹಾಕಿದ್ದೀವಲ್ಲ, ಅದಕ್ಕೆ ನಾವು ಸ್ಕ್ವೇರ್ ಕುಂದನ್ನು ಪೇಸ್ಟ್ ಮಾಡೋಣ, ಅಂಟಿಸೋಣ. ಓಕೆನಾ? ನೀವು ಸ್ಕ್ವೇರ್ ಕುಂದನ್ನೇ ತೊಗೋಬೇಕು ಅಂತ ಇಲ್ಲ, ಸ್ಮಾಲ್ ಬೀಡ್ಸ್ ಬರ್ತಾವಲ್ಲ ಯಾವುದಾದ್ರೂ ಸರಿ, ಸ್ವಲ್ಪ ಹೈಟ್ ಇರೋದು ತೊಗೊಳ್ಳಿ. ಸೊ ಸೆಂಟರಲ್ಲಿ ಗ್ಯಾಪ್ ಕಾಣಲಿ ಅಂತ. ಓಕೆ, ಪೇಸ್ಟ್ ಮಾಡಾದಮೇಲೆ ನಾವು ಮಿನಿಮಮ್ 8 ಅವರು ಅದು ಡ್ರೈ ಆಗೋದಕ್ಕೆ ಬಿಟ್ಬಿಡ್ಬೇಕು, ಮಧ್ಯ ಮಧ್ಯ ಮುಟ್ಟಬಾರ್ದು. ಕಂಪ್ಲೀಟ್ ಡ್ರೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಮಾಡಬೇಕು. ಪೇಸ್ಟ್ ಮಾಡುವಾಗ ನೀಟಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ. ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ನಾವು ಕುಂದನ್ ಮೇಲೆ ಥ್ರೆಡ್ನ ರ್ಯಾಪ್ ಮಾಡೋಣ. ಇಲ್ಲಿ ನಾನು ಆ ಕುಂದನ್ ಹಿಂದ್ಗಡೆ ಗಮ್ ಹಾಕ್ತಾ ಇದ್ದೀನಿ, ಅಪ್ಲೈ ಮಾಡ್ತಾ ಇದ್ದೀನಿ. ಮುಂದ್ಗಡೆ ಕೂಡ ಅಪ್ಲೈ ಮಾಡ್ಕೋಬೋದು. ಆಮೇಲೆ ನಾವು ಕುಂದನ್ ಪೇಸ್ಟ್ ಮಾಡೋದಕ್ಕೆ ಗಮ್ ಯೂಸ್ ಮಾಡ್ತೀವಲ್ಲ, ಸೊ ಅದರಿಂದ ಹಿಂದೆ ಮಾಡ್ತಾ ಇದ್ದೀನಿ. ಈ ಸಿಲ್ಕ್ ಥ್ರೆಡ್ ಬಂದುಬಿಟ್ಟು ನಾನು ಇಲ್ಲಿ ತೊಗೊಂಡಿರೋದು 12 ಇಂಚ್. ನೀವು ಬೇಕಂದರೆ 12 to 15 ಇಂಚ್ ತೊಗೊಳ್ಳಿ. ನನಗೆ 12 ಇಂಚ್ ಸಾಕಾಯಿತು. ಹಾಗೆ 12 ಎಳೆ ತೊಗೊಂಡಿದ್ದೀನಿ. 12 ಇಂಚ್ ಉದ್ದ, ಹಾಗೆ 12 ಎಳೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಡಬಲ್ ರ್ಯಾಪಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು 5 ಟೈಮ್ಸ್ ಸಾಕಾಗುತ್ತೆ ನನಗೆ ಅದು ಕವರ್ ಆಗೋದಕ್ಕೆ, ಆ ಕುಂದನ್ ಕವರ್ ಆಗೋದಕ್ಕೆ. ಹಾಗೆ ನೆಕ್ಸ್ಟು ನಾನು ಮತ್ತೆ ಹಾಗೆ ಬ್ಯಾಕ್ವರ್ಡು ಹಾಗೆಯೇ ರ್ಯಾಪ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ಥ್ರೆಡ್ ಮಧ್ಯೆ ಏನು ಕಾಣಬಾರ್ದು ಅಂತ. ಸೊ ಅದು ಕೂಡ ಆಯಿತು. ಗಮ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಕುಂದನ್ ಪೇಸ್ಟ್ ಮಾಡೋದಕ್ಕಿಂತ ಮುಂಚೆ ಬ್ಯಾಂಗಲ್ ಈ ರೀತಿ ಕಾಣ್ತಾ ಇದೆ. ಈಗ ನಾವು ಇದಕ್ಕೆ ಕುಂದನ್ ಪೇಸ್ಟ್ ಮಾಡೋಣ. ಇಲ್ಲಿ ಕುಂದನ್ ನಾನು ತೊಗೊಂಡಿರೋದು ಡೈಮಂಡ್ ಶೇಪ್ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ನೀವೇನಾದರೂ ಯಾವುದಾದ್ರೂ ಸ್ಯಾರಿಗೆ ಮಾಡ್ತಾ ಇದ್ದೀರಾ ಅಂದರೆ ಕಾಂಟ್ರಾಸ್ಟ್ ಕಲರ್ ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಸೇಮ್ ಕಲರೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಇದ್ರ ಮೇಲೆ ಒಂದು ಫ್ಲವರ್ ಡಿಸೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಫ್ಲವರ್ಗೆ 7 ಡೈಮಂಡ್ ಶೇಪ್ ಗ್ರೀನ್ ಕಲರ್ ಕುಂದನ್ ಯೂಸ್ ಮಾಡ್ತಾ ಇದ್ದೀನಿ. 7 ಡೈಮಂಡ್ ಶೇಪ್ ಸಾಕಾಗುತ್ತೆ. ನೀವು 3Dಯಲ್ಲಿ ಕೂಡ ಡಿಸೈನ್ ಮಾಡ್ಕೋಬೋದು. ಸೊ ಸೆಂಟರ್ಗೆ ನಾನು 3mm ಗೋಲ್ಡ್ ಕಲರ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ, ಈ ಬ್ಯಾಂಗಲ್ ಡಿಸೈನ್ ಕಂಪ್ಲೀಟ್ ಆಗ್ತಾ ಬಂತು. ಇದೇ ರೀತಿ 4 ಸೈಡ್ ಕೂಡ ನೀವು ಡಿಸೈನ್ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.